ಕುಮಾರಣ್ಣವರ ಕೇತಗಾನಹಳ್ಳಿ ತೋಟದ ಬಗ್ಗೆ ಚರ್ಚೆ ಮಾಡಿದರು. ಅದು ಇವತ್ತು ಇದು 40 ವರ್ಷಗಳ ಹಿಂದೆ ಅವರೊಂದು 50 ಎಕರೆನ 40 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಸೇಡ್ ಹಿಡಿದೆ. ಇದ್ಯಾರೋ ನಮ್ಮ ಪುಣ್ಯಾತ್ಮ 14 ಎಕರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರಿಗೆ ತಿಳಿಸಿದ್ದು, ಇಡೀ ಈ ರಾಜ್ಯದ ಇತಿಹಾಸದಲ್ಲಿ ಬಹಳಷ್ಟು ರಾಜಕಾರಣಿಗಳು ಒತ್ತುವರಿಯನ್ನ ಮಾಡಿರ್ತಕ್ಕಂಥ ಘಟನೆಗಳು ಆಗಾಗ ಚರ್ಚೆಗೆ ಬರ್ತಾ ಇರ್ತವೆ. ಒಂದೇ ಒಂದು ಪ್ರಕರಣ SITಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಾ? 40 ವರ್ಷ ಉಳಿತಿದ್ದಂತ ಜಮೀನನ್ನ ನೀವು SITಗೆ ಕೊಟ್ರಲ್ಲ, ಇದರ ಉದ್ದೇಶ ಏನು? ಇದು ದ್ವೇಷದ ರಾಜಕಾರಣ ತಾನೆ? ನೀವು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬನ, ಕುಮಾರಣ್ಣರವ್ರನ್ನ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯನ್ನ ತರಬೇಕು ಅಂತಾನೆ ತಾನೆ ನೀವು SITಗೆ ಕೊಟ್ಟಿದ್ದು? ಕಾಂಗ್ರೆಸ್ನವ್ರೆ ಆಯ್ತು, ಎಷ್ಟು ಜನ ನಿಮ್ಮ ಲೀಡರ್ಗಳ ಮೇಲೆ ಭೂ ಒತ್ತುವರಿ ಆರೋಪ ಇದೆ, ಯಾಕೆ ಕೊಡ್ಲಿಲ್ಲ? ಎರಡನೇ ವಿಚಾರ, ಯುವ ನಾಯಕರು ಇವತ್ತು ದೇವೇಗೌಡ ಸಾಹೇಬರು 94 ವರ್ಷ, ಕುಮಾರಣ್ಣವರು ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ಯುವ ನಾಯಕರಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದ್ಕೇನೆ ನೀವು ಇಷ್ಟೊಂದು ಬೇಸರ ಮಾಡ್ಕೊಂಡ್ರೆ ಯಾರು ಮಾತಾಡ್ಬೋದ? ಪಾಪ ನಿಮ್ಮ ಆಸೆ ಇದೆ, ರಾಜ್ಯದ ಜನ 139 ಸೀಟ್ನ ಕೊಟ್ಟಿದ್ದಾರೆ, ಅದು ನಿಮ್ಮ ಪಕ್ಷದ ವಿಚಾರ, ನಾವೇನಾದ್ರೂ ಚರ್ಚೆ ಮಾಡೋಣ. ನಿಮ್ಮವ್ರಿಗೂ ಹೇಳಿ, ಈಗ ಯಾರು ಮಾತಾಡ್ತಾ ಇದ್ದೀರಿ, ನಿಖಿಲ್ ಅವ್ರು ಮಂಡ್ಯದಲ್ಲಿ 5.5 ಲಕ್ಷ ಓಟ್ ತಗೊಂಡವ್ರಲ್ಲ, ಅಷ್ಟು ಓಟ್ ನೀವು ಯಾರು ತಗೊಂಡೇ ಇಲ್ಲ. ನೀವು ಯಾವ ಚುನಾವಣೆಯಲ್ಲೂ MLA ಇರ್ಬೋದು, ಮಂತ್ರಿ ಇರ್ಬೋದು, ಬೇರೆ ಬೇರೆ ಸ್ಥಾನಗಳನ್ನ ನೀವು ಅಲಂಕರಿಸಿರ್ಬೋದು. ಮತದಾರರ ಮಾತನ್ನ 5.5 ಲಕ್ಷನ ನೀವು ಯಾರು ತಗೊಂಡೇ ಇಲ್ಲ. ಮತ್ತೆ ಮೊನ್ನೆ ಈಗ ನಮ್ಗೆ ಅನುಮಾನ ಕಾಡ್ತಾ ಇದೆ ನೋಡಿ, ಮತದಾರ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಯಾಕೆ ನಿಮ್ಗೆ ಅದ್ರ ಬಗ್ಗೆ ಆತಂಕ? ಹಾಗಿದ್ರೆ 23 ಚುನಾವಣೆಯಲ್ಲಿ ನೀವು ಇಷ್ಟು ಸ್ಥಾನನ ಗಳಿಸಿದಿರಲ್ಲ, ಈಗ ನಮ್ಗೆ ಅನುಮಾನ ಪ್ರಾರಂಭ ಆಗ್ತಾ ಇದೆ. ಈಗ ಕೃಷ್ಣರಾಜನಗರ ಕ್ಷೇತ್ರದಲ್ಲಿ ಉದಾಹರಣೆಗೆ 18,800ಕ್ಕೂ ಹೆಚ್ಚು ಮತದಾರರ ವಿಳಾಸಗಳು ಸಿಗ್ತಾ ಇಲ್ಲ. ಈಗ ನೀವೇ ಹೇಳಿದಿರಿ NR ಲಿಸ್ಟ್ ಆಗಿದೆ, ಚಾಮರಾಜದಲ್ಲಿ ಲಿಸ್ಟ್ ಸಿಗ್ತಿಲ್ಲ, KR ಲಿಸ್ಟ್ ಸಿಗ್ತಿಲ್ಲ ಅಂತೇನೋ ನೆನ್ನೆ ಹೇಳಿದ್ರು. ಹಾಗಿದ್ರೆ 2023ರಲ್ಲಿ ಪಾರದರ್ಶಕ ಚುನಾವಣೆ ನಡೀಲಿಲ್ವಾ?
ನಿಮ್ಗೆ ಅನುಮಾನ ಇದೆಯಾ? ಆಯ್ತು, ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇರೋರು ಯಾರು? ರಾಜ್ಯ ಸರ್ಕಾರ ಅಧಿಕಾರಿಗಳು. ಈಗ BLOಗಳು ಯಾರು? ನೋಡಲ್ ಆಫೀಸರ್ಸ್ ಯಾರು? ತಹಸೀಲ್ದಾರ್ ಯಾರು? AC ಅವ್ರು ಯಾರು? ನಿಮ್ ಸರ್ಕಾರದವ್ರ. ಈಗ ನೀವಿರುವಂತ ಸರ್ಕಾರದ ನೌಕರರು. ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ವಾ? ಈಗ ನಮಗೆ ಅನುಮಾನ ಕಾಡ್ತಾ ಇದೆ, ನೀವೇನ್ ಮಾಡಿದ್ರಪ್ಪ ಅಂತ. ಯಾರು ಎರಡು ಕಡೆ ಇದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಮದುವೆಯಾಗಿ ಹೋಗಿದ್ದಾರೆ ಅಂತದನ್ನ ನೋಡಿ ಮತದಾರ ಪರಿಷ್ಕರಣೆನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ರೆ ನೀವ್ಯಾಕೆ ಗಾಬರಿ ಆಯ್ತ್ರಿ? ನಿಜವಾಗಿ ವೋಟರ್ಸ್ ಇದ್ರೆ ಪಟ್ಟಿ ಅನೌನ್ಸ್ ಆದ್ಮೇಲೆ ಯಾರಾದ್ರೂ ಕೈ ತಪ್ಪೋಗಿದ್ರೆ ಅದನ್ನ ಸೇರ್ಸೋಕ್ಕೂ ಕೂಡ ಅವಕಾಶ ಇದೆಯಲ್ಲ. ಈಗ ನಮ್ಗೆ ಇದೆಲ್ಲಿಂದ ಬಂದ್ರು 18,800 ಜನ ಅಂತ ಹೇಳಿ, ಎಲ್ಲಿಗೆ ಹೋದ್ರು, ಅವರೆಲ್ಲ ಎಲ್ಲಿಯವರು ಅಂತ ಈಗ ನಮ್ಗೆ ಅನುಮಾನ. ಇವರು ಆತಂಕ ಪಡಿಸಿದ್ರು. ಕೊನೆಯದಾಗಿ ಕುಮಾರಣ್ಣರವ್ರನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಅಸೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವರೇನು ಆಲಿಗಡ್ಡೆ ಬೆಳೆದಿದ್ರ ಅಂತ ಈ ಕಾಂಗ್ರೆಸ್ನವ್ರು ಕೇಳದ್ ನಾನು. ಕುಮಾರಣ್ಣರವರು ಫಿಲಂ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು, ಫಿಲಂ ತೆಗಿತಿದ್ರು, ನಿರ್ಮಾಪಕರಾಗಿದ್ರು. ಮಗ ಆಕ್ಟರ್ ಆಗಿ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ, ವ್ಯವಸಾಯನೂ ಕೂಡ ಮಾಡಿದ್ದಾರೆ. ನಿಮ್ಮಲ್ಲೆಲ್ಲ ಈಗ ರಾಜಕಾರಣಿಗಳಿದಾರಲ್ಲ, ಸಮಾಜವಾದಿ ನಾಯಕರು, ಹೀಗೆ ಬಹಳಷ್ಟು ರಾಜಕಾರಣಿಗಳಿದಾರಲ್ಲ, ಅವರೆಲ್ಲ ಏನ್ ಭತ್ತ ಬೆಳ್ತಿದ್ರ, ರಾಗಿ ಬೆಳ್ತಿದ್ರ? ಕಡಲೆಕಾಯಿ ಬೆಳೆದಿದ್ರ ಕಾಂಗ್ರೆಸ್ನವ್ರ? ನನ್ನನ್ನು ಸೇರಿದಾಗೆ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ನಿಮ್ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಬೇಕಾದ್ರೆ ಕರೀರಿ ನಿಮ್ಮ ಮುಖ್ಯಮಂತ್ರಿನ ಮತ್ತೆ ನಿಮ್ಮ ಉಪಮುಖ್ಯಮಂತ್ರಿನ, ಇರ್ಬೋದು ಪರ್ಸೆಂಟೇಜ್. ಒಬ್ರು 100%, ಒಬ್ರು 90%, ಒಬ್ರು 80%, ಒಬ್ರು 10%. ಭ್ರಷ್ಟಾಚಾರ ನಡೀತಾ ಇರೋದನ್ನ ನೋಡ್ಕೊಂಡು ಕೂತ್ಕೊಂಡಿರೋದು ಕೂಡ ಅಕ್ಷಮ್ಯ ಅಪರಾಧ. ಇವತ್ತು ನಿಮ್ ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಇಡೀ ರಾಜ್ಯದಲ್ಲಿ ಒಂದೊಂದು ಚುನಾವಣೆಗೆ 16 ಕೋಟಿ ಮಾಡಿದ್ರಲ್ಲ, ಅವ್ರಿಗೆ ಕೊಟ್ರಲ್ಲ, ದುಡ್ಡು ಎಲ್ಲಿಂದ ಬಂತು? ಯಾಕೆ ಜನರನ್ನ ತಪ್ಪದಾರಿಗಿಳಿಯುವಂಥದ್ದನ್ನ ಮಾಡ್ತೀರಿ? ಯಾರು ಕೂಡ ಪ್ರಾಮಾಣಿಕರಿಲ್ಲ. ಜನಕ್ಕೂ ಗೊತ್ತಾಯ್ತದೆ. ಅದರಿಂದ ಕತೆ ಹೇಳೋದ ಬಿಡಿ, ಸತ್ಯ ಒಪ್ಪಿಕೊಡಿ. ಕರೆಯಿಲ್ಲದೆ ಸಾರ್ವಜನಿಕ ವೇದಿಕೆಗೆ ನಾನು ಹೇಳ್ತೀನಿ, ಯಾರ್ಯಾರ್ದು ರಾಜಕಾರಣದ ಎಷ್ಟೆಷ್ಟು ಪರ್ಸೆಂಟು ಅಂತ ಮುಖ ನೋಡಿದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅವ್ರೆ. ಅದರಿಂದ
ನಾವೆಲ್ಲರೂ ಗಾಜಿನ ಮನೇಲಿ ಇದ್ದೀವಿ. ಒಪ್ಕೊಳ್ಳಿ ಸತ್ಯನ. ಇವತ್ತು ದುಡ್ಡಿಲ್ಲದೆ ರಾಜಕಾರಣ ಮಾಡಕ್ಕಾಗಲ್ಲ, ಅದಕ್ಕೆ ದುಡ್ಡ ಹೊಡಿತಾ ಇದ್ದೀರಿ. ಇಡೀ ವ್ಯವಸ್ಥೆ ಗೊತ್ತಿರ್ತಕ್ಕಂಥದ್ದು. ಕೇಳ್ತಾರೆ ನಮ್ಮನ್ನ. ನಮ್ಮ ಮನೆ ವಿಧಾನಸಭೆಯಲ್ಲಿ ಹೇಳ್ದೆ, 15 ವರ್ಷ ನಾನು ನಿನ್ ಜೊತೆ ಗೆದ್ದಿದ್ದೀನಣ್ಣ, ನಮ್ಮೂರು ತಾಲೂಕು ಮಾಡಿದೆ, ನನಗೇನ್ ಮಾಡಿದೆ ಅಂತ ಕೇಳಿದ್ರು. ನಾವೇನಾರ ಮಾಡ್ಬೇಕು ಅಂದ್ರೆ ನಾವ್ ಇನ್ನೊಬ್ರ ಕೈ ಚಾಚಲೇಬೇಕಾದ್ರೆ ಇದು ವ್ಯವಸ್ಥೆ. ಅದರಿಂದ JDS ಅವ್ರಿಗಿಂತ ಭ್ರಷ್ಟಾಚಾರ ಅತಿ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ. ಆ ಸ್ವಾಮಿ, ನಾವೇನು ಮಾತಾಡಕ್ ಹೋಗ್ತಾ ಇಲ್ಲ. ಒಂದು ಹಿಂದುಳಿದ ವರ್ಗಗಳಲ್ಲಿ ಸ್ಕೂಲ್ಗೆ ಒಂದು ಟಿವಿ ಟೆಂಡರ್ ಆಗದೆ. ಒಂದು ಟಿವಿಗೆ 1.25 ಲಕ್ಷ ರೂಪಾಯಿ ನೋಡಿದೀವಿ ಹೈಯೆಸ್ಟ್ ಅಂದ್ರೆ. ಮಕ್ಳುಗಳು ನೋಡ್ತಾರಲ್ಲ, ಅದಕ್ಕೆ ಹೋಗೊಂದ್ಸತಿ ತೆಗೆದು ನೋಡಿ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಅದ ಅಂತ. ಎಷ್ಟು ಲಕ್ಷ ಅಹಿಂದದ ಹೆಸರನ್ನ ಹೇಳ್ಕೊಂಡು ಬಂದ್ರಲ್ಲ, ಅದಕ್ಕೆ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ. ಅದರಿಂದ ಜನಕ್ಕೂ ಗೊತ್ತು, 2 ವರ್ಷ ಚುನಾವಣೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಮುಂದೇನೂ ನಾವೇ ಅಂತ. ಜನ ತೀರ್ಮಾನ ಮಾಡ್ತಾರೆ, ಸಮ್ಮಿಶ್ರ ಸರ್ಕಾರ ಬೇಕಾ ಇಲ್ಲ ನಿಮ್ದೇ ಸರ್ಕಾರ ಬೇಕಾ. ನಿಮ್ಮೆಲ್ಲರಲ್ಲಿ ಪಾಪ ಇನ್ನು 2 ವರ್ಷದೆ ಏನಾದ್ರು ಹೇಳಿ ಮೆಚ್ಚುಗೆ ತಗೊಂಡು ಯಾವ್ದಾದ್ರು ಬೋರ್ಡು ಚೇರ್ಮನು ಬೇಡ ಅಂತ ಹೇಳಲ್ಲ. ಆದ್ರೆ ಸ್ವಲ್ಪ ಸತ್ಯ ಮಾತ್ರ. ಜನವೇ ತೀರ್ಮಾನ ಮಾಡ್ಬಿಟ್ಟವ್ರೆ. ನಾವು ಹೋಗಿ ಜನರ ಮುಂದೆ ನಿಂತ್ಕೊಂಡ್ರೆ ಇವನ್ ಇಷ್ಟು %. ಏನಾಗ್ತಾ ಇದೆ, ಏನಾಗ್ತಾ ಇದೆ? ಮೈಸೂರು ನಗರದಲ್ಲಿ ಮೂಡಾ ನಗರ ಪಾಲಿಕೆಯಲ್ಲಿ ಇಬ್ಬಿಬ್ರು ಬಿಟ್ಟು ಎಲ್ಲಾರು ವರ್ಗಾವಣೆ ಮಾಡಿದ್ದೀರಲ್ಲ, ಇಬ್ಬಿಬ್ರು ಬಿಟ್ಟು ಈಗ ಅಲ್ಲಿ ಯಾರು ಪೋಸ್ಟಿಂಗ್ಗೆ ಬಂದಿಲ್ವಲ್ಲ, ಅದ್ರ ಉದ್ದೇಶ ಏನು? ವರ್ಗಾವಣೆ, ಸಾಮೂಹಿಕ ವರ್ಗಾವಣೆ ಆಗೋರೆ. ತಗೊಳ್ಳಿ, ಲಿಸ್ಟ್ ಅಲ್ಲದೆ ಕೊಡ್ತೀನಿ. ಯಾಕೆ ಅಲ್ಲಿ ಇನ್ನೂ ಪೋಸ್ಟಿಂಗ್ ಆಗಿದೆ? ಹರಿಶ್ಚಂದ್ರರು. ಅದರಿಂದ ಆರೋಪ ಪ್ರತ್ಯಾರೋಪ ಇರ್ತದೆ, ಆದ್ರೆ ಭಾಷೆ ಮೇಲೆ ಇತಿಮಿತಿ ಇರಲಿ. ನನಗ್ ಗೊತ್ತಿಲ್ಲ, ನಮ್ಮ ಲೀಡರ್ಗಳೆಲ್ಲ ಆಸ್ತಿ ಮಾಡಿದ್ರೆ ಆಲೂಗೆಡ್ಡೆ ಬೆಳೆದವರ, ತೆಂಗಿನಕಾಯಿ ಬೆಳೆದವರ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಅಲ್ಲೇ ಇದೆ, 40 ವರ್ಷ ತೆಂಗಿನ ಮರ. ನಿಮ್ಮವರೆಲ್ಲ ಎಲ್ಲೆಲ್ಲಿ ಏನೇನು ಆಸ್ತಿ ಮಾಡವ್ರೆ, ಎಂತೆಂತ ಬಂಗ್ಲೆಗಳು ಮಾಡವ್ರೆ. ನಾವು ರಿಯಲ್ ಎಸ್ಟೇಟ್, ನನಗೆ ನನ್ನ ಉದ್ಯೋಗನೇ ಅದು. ನಾನು ಪ್ರಾರಂಭ ಮಾಡಿದ್ದೆ. ಆದ್ರಿಂದ 10 ಲಕ್ಷಕ್ಕೆ ತಗೋತೀವಿ, 1 ಕೋಟಿಗೆ ಮಾರ್ತೀವಿ. ಆದ್ರೆ ಒಂದ್ ಹೇಳ್ತೀನಿ, ನನ್ನ 32-38 ವರ್ಷದ ಅನುಭವದಲ್ಲಿ ಒಬ್ಬರ ಹತ್ರ ವರ್ಗಾವಣೆ, ಒಬ್ಬರ ಹತ್ರ ಕೆಲಸ ಕೊಡಿಸ್ತೀನಿ, ಒಬ್ಬ ಕಾಂಟ್ರಾಕ್ಟರ್ ಹತ್ರ ಕೈ ಚಾಚಿಲ್ಲ. ಅದು ಭಿಕ್ಷೆ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ವ್ಯವಹಾರದಲ್ಲಿ ಮಾಡ್ತೀನಿ, ನಾನು ಇಲ್ಲ ಅಂತೇನು ಹೇಳಲ್ಲ. ಅದರಿಂದ ನಮ್ಮೆಲ್ರಿಗೂ ಮಾತಾಡುವಾಗ ನಮ್ಮವ್ರನ್ನು
ಭಾಷೆ ಮೇಲೆ ಇರ್ತಾ ಇರಲಿ. ಕೆಲವರು ಯಾರೋ ಮೊನ್ನೆ ಮಾತಾಡಿದ್ದಾರೆ, ನೀನು ತಾನು, ಅದು ತಪ್ಪು. ಯಾರೇ ಮಾತಾಡಲಿ, ನಾನೇ ಮಾತಾಡಿ, ಈಗಲೇ ರಾಜಕಾರಣ, ನಮ್ಮ ರಾಜಕಾರಣಿ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಆದ್ದರಿಂದ ನನ್ನೆಲ್ಲ ಸ್ನೇಹಿತರಿಗೆ ಅಂಚೆ ನಾವು ಸಾಮಾನ್ಯ ಇಂಥ ವಿಚಾರಗಳು ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಮೊನ್ನೆ ನೋಡಿದಾಗ ಬೇಸರ ಆಯ್ತು. ನಾವೆಲ್ಲ ಜನತಾದಳದಲ್ಲಿರೋರೆಲ್ಲ ಭ್ರಷ್ಟಾಚಾರಿಗಳು, ನೀವೆಲ್ಲ ಪ್ರಾಮಾಣಿಕರಾದ್ರೆ ನೀವು ಇಲ್ಲಿವರೆಗೆ ಮಾಡಿರೋ ಆಸ್ತಿಗಳು, ಚುನಾವಣೆ ಖರ್ಚಾಗಿರೋ ದುಡ್ಡು, ಅವೆಲ್ಲ ಎಲ್ಲೆಲ್ಲಿ ಬೆಳೆದ್ರಿ ಅಂತ ಒಂಚೂರು ಜನಕ್ಕೆ ತಿಳಿಸಿದ್ರೆ ನಮ್ಮನ್ನೆಲ್ಲ ಕರೆದು ನಾವು ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ನಮ್ಮನ್ನೆಲ್ಲ ಸನ್ಮಾನ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲ ಮೂಲಕ ಅವ್ರಿಗೆ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಸರ್, ಈಗ ಕಾಂಗ್ರೆಸ್ನವ್ರಿಗೆ ಹೋಯ್ತಾ ಇರುವಂತ ಸೋರ್ಸ್ ಇದೊಂದೇ. ಕಾಂಗ್ರೆಸ್ ಲೀಡರ್ಶಿಪ್ ಚರ್ಚೆ ಮಾಡಕ್ ಕರೆದಿದ್ದಾರೋ, ಇಲ್ಲ ರಿನ್ಯೂವಲ್ಗೆ ತೂಕಕ್ಕೆ ಕರೆದಿದ್ದಾರೋ, ಅದು ಅವ್ರ ಪಾರ್ಟಿ ವಿಚಾರ. ನಮ್ಗೆ ನಮ್ಮ ಪಕ್ಷ ಸಂಘಟನೆ ಮಾಡೋದು ಅಷ್ಟೇ ನಮ್ ಕೆಲಸ. ಥ್ಯಾಂಕ್ ಯು. ಇಲ್ವೇ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ ಪ್ರಿಂಟ್ ಮೀಡಿಯಾದಲ್ಲೇ ಬೆಳಗಿನ ಸಂಜೆ ತನಕ ತೋರಿಸ್ತಾ ಇದ್ದೀರಿ. ನಾವು ಅದ್ ನೋಡೇ ತಿಳ್ಕೊಂಡಿರೋದು ಸರ್, ನಾವು ಅದ್ ನೋಡೇ ತಿಳ್ಕೊಂಡಿರೋದು. ನೀವು ತೋರಿಸ್ತಿರಲ್ಲ, ಅದ್ ನೋಡೆ ರಿನ್ಯೂವಲ್ಗೆ ಏನೇನು ಅಂತೇಳಿ ಕರೆದಿರ್ಬೇಕು ಅಂತ ನಮ್ಮ ಭಾವನೆ. ಅದರಿಂದ ನಮ್ಮ ಮೈಸೂರು ಲೀಡರ್ಗಳಿಗೆ, ಕಾಂಗ್ರೆಸ್ ಲೀಡರ್ಗಳಿಗೆ ಅದ್ರ ಕಡೆ ಚರ್ಚೆ ಮಾಡಿ ಫಸ್ಟು, ಆಮೇಲೆ ನಮ್ಮ ಆನೆಗಡ್ಡೆ ಬಗ್ಗೆ ಮಾತಾಡೋದು.